ಹೋದವಾರ ಸಂಡೇ ಬಜಾರಿಂದ ಈ ಒಂದು ಅಮೆಝಾನ್ ಎಕೋ ಶೋನ ಪರ್ಚೇಸ್ ಮಾಡಿದ್ದೆ. ಸೊ ಇದ್ರದ್ದು ರೆಸ್ಟೋರೇಷನ್ ನೋಡೋಣ ಬನ್ನಿ. ಈ ಒಂದು ಎಕೋ ಶೋ ನೋಡೋಕ್ಕಂತೂ ಚೆನ್ನಾಗಿದೆ, ಡಿಸ್ಪ್ಲೇ ಏನು ಡ್ಯಾಮೇಜ್ ಇಲ್ಲ. ಇದಕ್ಕಂತಾನೆ ಸ್ಪೆಸಿಫಿಕ್ ಆಗಿ ಪವರ್ ಕೇಬಲ್ ಬರುತ್ತೆ, ಅದನ್ನ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಯೂಶಲಿ ಸ್ವಲ್ಪ ಹೊತ್ತಾಗುತ್ತೆ ಆನ್ ಆಗಕ್ಕೆ, ಸೊ ನೋಡೋಣ ಇರಿ. 2 ಮಿನಿಟ್ಸ್ ಮೇಲೆ ಆಯಿತು, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ. ಇದರಲ್ಲಿ ಆಸ್ ಯೂಶುವಲ್ ಸ್ಟಾರ್ ಸ್ಕ್ರೂಸ್ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನಾನು ಈ ಟೂಲ್ ಬಾಕ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಲ್ಟಿಪಲ್ ಬಿಟ್ಸ್ ಬಂದ್ಬಿಡುತ್ತೆ, ಸೊ ನಿಮಗೆ ತುಂಬಾನೇ ಯೂಸ್ಫುಲ್. ಸ್ಕ್ರೂಸ್ ನ ಬಿಚ್ಚೋ ಕಾರ್ಯಕ್ರಮ. ಸ್ಕ್ರೂಸ್ ಬಿಚ್ಚಾದ್ಮೇಲೆ ಕ್ಲಿಪ್ಸ್ ನ ಲೂಸ್ ಮಾಡಿ ಎಳೆದ್ರೆ ಸಾಕು, ಓಪನ್ ಆಗ್ಬಿಡುತ್ತೆ. ಓಪನ್ ಮಾಡಿದ ತಕ್ಷಣ ಕೆಲವು ಪೋಕೋ ಪಿನ್ ಕನೆಕ್ಟರ್ಸ್ ಡಿಸ್ಕನೆಕ್ಟ್ ಆಗಿತ್ತು. ಸೊ ಈ ಸ್ಪೀಕರ್ ಇಂದ ಬರೋ ಕನೆಕ್ಷನ್ ನ ಡಿಸ್ಕನೆಕ್ಟ್ ಮಾಡಿ ಮೈನ್ ಬೋರ್ಡ್ ಡಿಸ್ಕನೆಕ್ಟ್ ಮಾಡಿ ಚೆಕ್ ಮಾಡಿದೆ ಏನಾದ್ರು ಇಶ್ಯೂ ಇದೆಯಾ ಅಂತ. ಮೈನ್ ಬೋರ್ಡ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಇಲ್ಲಿ ಒಂದು ಕನೆಕ್ಟರ್ ಇದೆ. ಈ ಒಂದು ಕನೆಕ್ಟರ್ ನ ಎಷ್ಟೊತ್ತಿ ಕೊರ್ಸಿದ್ರು ಆಚೆ ಬರ್ತಾ ಇದೆ. ಇದೇ ಮೈನ್ ಡಿಸ್ಪ್ಲೇ ಕನೆಕ್ಟರ್. ಸೊ ನಾನು ಇದಕ್ಕೆ ಟೇಪ್ ಹಾಕ್ಬಿಟ್ಟು ಮತ್ತೆ ಫಿಕ್ಸ್ ಮಾಡಿ ನೋಡಿದೆ. ಇವಾಗ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ. ಮತ್ತೆ ಎಲ್ಲ ಕನೆಕ್ಷನ್ಸ್ ಕೊಟ್ಟು ಇವಾಗ ಚೆಕ್ ಮಾಡೋಣ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ. ಕನೆಕ್ಟ್ ಮಾಡಿ ಒಂದು 20 ಸೆಕೆಂಡ್ಸ್ ಅಲ್ಲಿ ಇದು ಆನ್ ಆಗೋಯ್ತು. ವೈಫೈ ಕನೆಕ್ಟ್ ಮಾಡಿ ಅಮೆಝಾನ್ ಅಕೌಂಟ್ ಅಲ್ಲಿ ಲಾಗಿನ್ ಆದೆ. ಪ್ಲೇ ಹುಟ್ಟಿದರೆ ಕನ್ನಡ ನಾಡು. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು. ಪ್ಲೇ ಟಾಕ್ಸಿಕ್ ಟ್ರೈಲರ್ ಆನ್ ಯೂಟ್ಯೂಬ್. Daddy's home.